ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನನ್ನ ಮಗನ ಔಟ್ಫಿಟ್ ಯಾವ ಥರ ಇತ್ತಂತ ಕಾಮೆಂಟ್ ಮಾಡಿ. ನನ್ನ ಔಟ್ಫಿಟ್ ಯಾವ ಥರ ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಏನಂತಾರೆ ನಾಗರ ಪಾರ್ಕಿಗೆ ಹೋಗಿ ಹಾಲ್ನ ಎರೆದು ಬಂದ್ವಿ. ಹಾಲ್ನ ಎರೆದು ಬಂದ್ವಿ ಫ್ರೆಂಡ್ಸ್. ಅಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾ ತೊಗೊಂಡಿದ್ದೆ, ಅವನು ಅವ್ರ ಪಪ್ಪ ತೊಗೊಂಡಿದ್ದ. ಕೈ ಫ್ರೀ ಇದ್ದಿದ್ದಿಲ್ಲ. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನೇ ವಿಡಿಯೋಸ್ ಮಾಡೀನಿ. ಅಪ್ಪೋ, ಇವಾಗ ಇವನಿಗೆ ನಿದ್ದೆ ಬಂದದ ಫ್ರೆಂಡ್ಸ್, ಮಲ್ಕೋಬೇಕು. ಅದನ್ನೆಲ್ಲ ಕ್ಲಿಪ್ಸ್ನ ಹಾಕ್ತೀನಿ, ನೋಡ್ಕೊಂಬನ್ನಿ. ಯಾವ ಥರ ಇತ್ತು ನಮ್ಮ ಹಬ್ಬ, ಹೆಂಗೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಮನೆಯವರಲ್ಲಿ ಜಾತ್ರೆ ಇತ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಇವನಿಗೆ ನನಗೂ ಸ್ವಲ್ಪ ಏನೇನು ಕೊಡ್ಸಾರ ಅದನ್ನು ತೋರಿಸ್ತೀನಿ, ಬನ್ನಿ. ನೋಡು ಫ್ರೆಂಡ್ಸ್, ಹೋಗುವಾಗ ನಾನು ಈ ಥರ ರೆಡಿಯಾಗಿದ್ದೆ. ಡ್ರೆಸ್ಸನ್ನೇ ಹಾಕ್ಕೊಂಡೆ ಫ್ರೆಂಡ್ಸ್. ಸ್ಯಾರಿ ಕಂಫರ್ಟೇಬಲ್ ಆಗಲ್ಲ, ನಾವು ಹೋಗ್ತಾ ಇರೋದು ಗಾಡಿ ಮೇಲೆ. ಸೊ ಹಾಗಾಗಿ ನನ್ನ ಚಿಕ್ಕ ಮಗ ಬೇರೆ ಇರ್ತಾನಲ್ಲ, ಹಾಗಾಗಿ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಗುಡಿಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೆ ಇಲ್ಲಿ ನಾಗರ ಪಾರ್ಕ್ ಅಂತ. ಹಾಗೆಯೇ ಎಲ್ಲ ಪೂಜೆ ಅದು ಮುಗಿಸ್ಕೊಂಡು ಸ್ವಲ್ಪ ಅಲ್ಲಿ ಉಯ್ಯಾಲೆ ಕಟ್ಟಿದ್ರು ಫ್ರೆಂಡ್ಸ್. ಜೋಕಾಲಿನ ಆಟ ಆಡಿದ್ವಿ. ಜೋಕಾಲಿ ನನ್ನ ಮಗ ವರ್ಷದಾಗ ಒಂದು ಸತ ಆಟ ಆಡಬೇಕಂತ ಆಟ ಆಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಹೊರಗಡೆ ಅವೇನು ಪ್ಲಾಸ್ಟಿಕ್ ಹಾವಿದ್ದು ಫ್ರೆಂಡ್ಸ್, ಅವೇನು ಒರಿಜಿನಲ್ ಅಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೆ ನಾನು. ತುಂಬಾ ಚಿಕ್ಕದು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮನೆಯೊಳಗೆ ಅಲ್ಲಿ ಗುಡಿಯೊಳಗೆ ತಗೊಂಡಿದ್ದು ಫೋಟೋಸ್ನ ತೊಗೊಂಡಿದ್ವಿ. ನನ್ನ ಮಗ ಯಾವ ಥರ ಕಾಣಕತ್ತಾನ ಅಂತ ಕಮೆಂಟ್ ಮಾಡಿ. ನನ್ನ 2 ಮಕ್ಕಳು ಅವ್ರ ಅಪ್ಪನ ಥರನೇ ಇದ್ದಾರೆ ಫ್ರೆಂಡ್ಸ್ ಅವರಿಬ್ಬರು. ಇಲ್ಲಿ ಹಾಗೆಯೇ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡಿದ್ವಿ. ಇಲ್ಲಿನೂ ಅಲ್ಲಿ ದೇವ್ರದ್ದು ಫೋಟೋ ತೆಗೆದುಕೊಂಬಂದಿದ್ದೆ ನಾನು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ವಿಡಿಯೋನು ಮಾಡೋಕೆ ನಮ್ಮ ಮನೆಯವರು ಅಲ್ಲಿ ಮಂದಿ ಇದ್ದಾರೆ, ಏನು ವಿಡಿಯೋ ಮಾಡ್ತಿ ಅಂತ ಅನ್ನಕತ್ತಿದ್ರು. ಆದರೂ ನಾನು ಬಿಡಲಿಲ್ಲ. ಫಸ್ಟಿಗೆ ಇಲ್ಲಿ ಕಾಯಿ ಅದು ತೊಗೊಂಡು ಚಿಕ್ಕ ಪುಟ್ಟ ಏನಂತ ಸಣ್ಣ ಮಕ್ಕಳಿಗೆಲ್ಲ ಥರದ್ದು ಇದು ಬಂದಿತ್ತು ಫ್ರೆಂಡ್ಸ್, ಆಟಿ ಸಾಮಾನುಗಳು. ದೊಡ್ಡವ್ರಿಗೆ ಇಯರಿಂಗ್ಸ್, ಆಮೇಲೆ ಇದ್ರ ಚಿಕ್ಕ ಮಕ್ಕಳಿಗೆ ಅವು ಆಟ ಆಡುವುದೆಲ್ಲ ಬಂದಿತ್ತು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಸ್ವಲ್ಪ ನನಗೆ ಬೇಕಾಗುವಂಥ ಕಿವ್ಯಾನು, ಕ್ಲಿಪ್ಸು, ಸ್ವಲ್ಪ ಲಿಪ್ಸ್ಟಿಕ್ ಕೊಡಿಸಿದ್ರು. ನೋಡ್ತಾ ಇರ್ಬೋದು ಕಿವ್ಯಾನು, ಇದು 20 ರೂಪೀಸ್ ಜಸ್ಟ್. ಇಲ್ಲಿ ನನ್ನ ಮಗನಿಗೆ ಬಾಲ್ ಬ್ಯಾಟ್ ಬೇಕಂತ ಕುಂತ, ಬಾಲ್ ಬ್ಯಾಟ್ ತೊಗೊಂಬಂದ್ವಿ. ಅವ್ನು ಸಣ್ಣ ಮಗನಿಗೆ ಅದು ಅಲ್ಲಾಡ್ಸೋದು ಅಂತ ತೊಗೊಂಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಅಣ್ಣ ತಮ್ಮ ಆಟ ಆಡಕತ್ತಿದ್ರು. ಬರೋಣ ಡ್ರೆಸ್ ಚೇಂಜ್ ಮಾಡಿದ್ದೆ ಫ್ರೆಂಡ್ಸ್ ನಾನು. ಸಿಕ್ಕಾಪಟ್ಟೆ ನಗ್ತಾನೆ ನನ್ನ ಸಣ್ಣ ಮಗನಿಗೆ. ಅವ್ರ ಅಣ್ಣ ಅಂದರೆ ತುಂಬಾ ಇಷ್ಟ, ಭಾಳ ನಗ್ತಾನೆ. ಸೊ ಹಾಗಾಗಿ ಅವ್ರು ಆಟ ಆಡತ್ತಿದ್ರು. ಜಸ್ಟ್ ಕ್ಲಿಪ್ ತೊಗೊಂಡೆ ನಾನು. ಬಾಯ ಬಟ್ಟಾಕ್ತಾರೆ. ಶಾಕ್ಬಿಟ್ರಿ ಪಚ್ಚ ತುರುಕಿ ಅಂದ್ರೆ ಮಸ್ತ್ ಫ್ರೆಂಡ್ಸ್. ಹಾಗಲಕಾಯಿ ಪಲ್ಯ ಮಾಡೀನಿ, ಸಿಕ್ಕಾಪಟ್ಟೆ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಶೇರ್ ಮಾಡ್ಕೋಬೇಕಂದ್ರೆ ನನ್ನ ಮಗ ಹೇಳ್ತಾನಂತ ಬೇಗ ಪಲ್ಯನ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಶೇರ್ ಮಾಡ್ಕೊಂಡಿನಿ ಈ ಚಾನಲ್ನಾಗ. ಇವತ್ತು ಮತ್ತು ನಾನು ಬೇರೆ ಥರ ಮಾಡಿದ್ನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು. ಸ್ವಲ್ಪನೂ ಕಹಿ ಇರಲ್ಲ ಫ್ರೆಂಡ್ಸ್ ಈ ಥರ ಮಾಡಿದರೆ. ಸ್ವಲ್ಪ ನೀವು ಟ್ರೈ ಮಾಡತ್ತೀರಿ, ನಾನು ತೋರಿಸ್ತೀನಿ. ಇಲ್ಲಿ ನನ್ನ ಮಗ ಮಲ್ಕೊಂಡಿರೋದ್ರಾಗೆ ನಾನು ಹಾಗಲಕಾಯಿ ಪಲ್ಯ ಮಾಡಿಕೊಂಡೆ. ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ನಾನು. ಒಂದು 8 ಚಪಾತಿ ಮಾಡಿದ್ದೆ. ನಂಬರ್ ಏನು ಮಾಡಲ್ಲ ಫ್ರೆಂಡ್ಸ್ ನಾನು. ಫೈನಲಿ ಎಲ್ಲನೂ ಅಡುಗೆ ಮಾಡಿದೆ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟೇ. ಐ ಹೋಪ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಬಾಯ್.